ये अफसोस तो ये है इस जमाने को हम मिले. ಇವತ್ತು ಮತ್ತೆ ನಮ್ಮ ಸೂಫಿ ಸಂತರು ಮತ್ತೆ ಜಗತ್ತಿನಲ್ಲಿ ಜಾಗೃತರಾಗಬೇಕು ಭಾರತದಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಶಿಶುನಾಳ ಶರೀಫರಂತಹ ಹಿರಿಯ ಆಧ್ಯಾತ್ಮಿಕ ಜೀವಿಗಳು ಮತ್ತೆ ಬರಬೇಕು. ಅವರೆಲ್ಲ ಬಂತು ಅಂತಂದ್ರೆ ಈಶ್ವರ ಅಲ್ಲ ನೀನೇ ಎಲ್ಲ ಅನ್ನುವಂಥ ಮಾತಿಗೆ ಒಂದು ಬೆಲೆ ಬರ್ತದೆ. ಹಾಗೆ ಪೈಗಂಬರ್ ಅವರ ಶಾಂತಿ ಮತ್ತು ಸೌಹಾರ್ದ ಸಂದೇಶ ಶ್ರೀಯುತ ಬಿ ಆರ್ ನಂಜುಂಡಪ್ಪನವರಿಗೂ ವೇದಿಕೆ ಹಾಗೂ ತಮ್ಮೆಲ್ಲರ ಪರ ತುಂಬಾ ಯಾವುದೇ ಗೊಂದಲ ಇಲ್ಲದೆ ಆಡಳಿತ ಸ್ಥಳೀಯ ಜನರ ಪ್ರೀತಿಯಿಂದ ಕಾರ್ಯಕ್ರಮ ಬಂದಿದ್ದಾರೆ, ಸಮಾಜಕ್ಕೆ ಸಂದೇಶವನ್ನು ಕೊಡಲಿಕ್ಕೆ ಬಂದಿದ್ದಾರೆ. ಇವನಾರವನೆಂದೆನಿಸದಿರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ, ನಿಮ್ಮ ಮಹಾಮನೆಯ ಮಗುವೆಂದೆನಿಸಯ್ಯ. ಈ ದಿನ ಮಸ್ಜಿದ್ ಎ ತಾಹಾ ಈ ಪುಣ್ಯಕ್ಷೇತ್ರದಲ್ಲಿ ಪ್ರವಾದಿಗಳ ಜನ್ಮದ ನೆನಪಿನಲ್ಲಿ ವಿಶೇಷವಾದಂಥ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜನೆಗೊಳಿಸಲಾಗಿದೆ. ಈ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಮೌಲಾನಾ ಸಾಹೇಬರಿಗೆ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರಿಗೆ, ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ಶ್ರೋತೃವರ್ಗಕ್ಕೆ ಅಭಿಮಾನದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮ್ಮ ಚಂದ್ರಕಾಂತ್ ಸಾಹೇಬರು ಬಹಳ ಕಳಕಳಿಯ ಮಾತನ್ನಾಡಿದ್ರು. ಒಂದು ಮಾತು ಪ್ರವಾದಿಗಳು ನಮಗೆ ಹೇಳಿದ್ದು, ಮೊದಲು ನಮ್ಮನ್ನ ನಾವು ಸುಧಾರಿಸ್ಕೊಳ್ಬೇಕು. ये गम नहीं है कि हमको जमाना बुरा मिला, ये गम नहीं है कि हमको जमाना बुरा मिला, अफसोस तो ये है इस जमाने को हम मिले. ಈ ಮಾತು ಆತ್ಮನಿರೀಕ್ಷಣೆಯ ಒಂದು ನೆಲೆಯಲ್ಲಿ ನಮಗೆ ಪ್ರೇರಣೆಯನ್ನು ಕೊಡುತ್ತದೆ. ಬಹಳ ವಿಶೇಷವಾದ ಒಂದು ಪ್ರಸಂಗ ನನ್ನ ನೆನಪಿಗೆ ಬರ್ತದೆ. ಜಮಾತೆ ಇಸ್ಲಾಂನ ಅಧ್ಯಕ್ಷರಾಗಿದ್ದಂಥ ಇಬ್ರಾಹಿಂ ಸಯೀದ್ ಸಾಹೇಬರು ಪ್ರವಾದಿಗಳ ಜೀವನ ಚರಿತ್ರೆಯನ್ನು ಕುರಿತು ಒಂದು ಅದ್ಭುತವಾದಂಥ ಪುಸ್ತಕವನ್ನ ಅವರು ಮೊದಲು ತಯಾರು ಮಾಡಿದರು. ಆ ಪುಸ್ತಕದ ಬಿಡುಗಡೆಗಾಗಿ ನೀವು ಮಂಗಳೂರಿಗೆ ಬರಬೇಕು ಅಂತ ಅನ್ನೋಂಥ ರೀತಿಯಿಂದ ಆಮಂತ್ರಣ ಕೊಟ್ಟರು. ಪ್ರೀತಿಯಿಂದ ನಾನು ಹೇಳಿದೆ, ಈ ಪರೀಕ್ಷೆ ನಾನು ಕಟ್ಟಬೇಕಾದ್ರೆ ಮೊದಲು ಹೋಮ್ವರ್ಕ್ ಮಾಡ್ಕೊಳ್ಬೇಕು, ಪುಸ್ತಕ ಕೊಡಿ ಅಂತ. ಅವರು ಶಾಂತಿ ಪ್ರಕಾಶನದಲ್ಲಿ ಕನ್ನಡದಲ್ಲಿ ಪ್ರಕಟವಾಗಿದ್ದಂಥ ಕುರಾನ್ ಹದೀಸಿನ ವಿಶೇಷವಾದಂಥ ಪುಸ್ತಕಗಳು ಮತ್ತು ವ್ಯವಸ್ಥೆಗಳನ್ನು ನನಗೆ ಒದಗಿಸ್ಕೊಟ್ರು. ಅದನ್ನ ಪೂರ್ತಿ ಅಧ್ಯಯನ ಮಾಡಿ ಮಂಗಳೂರಿನಲ್ಲಿ ನಾನು ಆ ಪುಸ್ತಕ ಬಿಡುಗಡೆಯನ್ನು ಮೊಟ್ಟ ಮೊದಲು ಮಾಡಿದೆ. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲೂ ಮಾಡಿದ್ರು ಆ ಕಾರ್ಯಕ್ರಮ. ಅದಾದ ನಂತರ ಇದೇ ರೀತಿ ಪ್ರವಾದಿಗಳ ಜೀವನ ಚರ್ಯೆಯ ವ್ಯವಸ್ಥೆಯನ್ನ ಕುರಿತಂತೆ ಕಾಸರಗೋಡ್ನಲ್ಲಿ, ಮಂಗಳೂರಿನಲ್ಲಿ ಬೇರೆ ಬೇರೆ ಕಡೆ ವಿಷಯ ನಿರೂಪಣೆ ಮಾಡುವಂತ ಒಂದು ಅವಕಾಶನೂ ಬಂತು.
ಒಂದು ಪ್ರಸಂಗ ನಾವು ಹೇಳಬೇಕು. ಅಣ್ಣ ಅವರು ಹೇಳಿದ್ರು, ಬುಡಕಟ್ಟುಗಳು ತಮ್ಮ ಸ್ವಾರ್ಥ ಅಹಂಕಾರದ ನೆಲೆಯನ್ನ ಬೆಳೆಸಿಕೊಂಡು ಪರಸ್ಪರ ಹೊಡೆದಾಟ ಬಡಿದಾಟದಲ್ಲಿಯೇ ತುಂಬಿಕೊಂಡಿದ್ದಂತ, ಇಡೀ ನಾಡಿನ ತುಂಬ ಬಡಿದಾಟವೇ ಇದ್ದಂತ ಒಂದು ಕಾಲದಲ್ಲಿ ಅಲ್ಲಾಹನ ಪ್ರೇರಣೆಯಂತೆ ಮಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಆತನ ಪ್ರೇರಣೆಯಂತೆ ಭುವಿಗೆ ಅವತರಿಸಿದರು. ಅವರು ಪೂರ್ವ ಭಾಗದಲ್ಲಿ ಅನುಭವಿಸಿದಂತಹ ನೋವು, ಅವಮಾನ ಇವುಗಳ ಬಗ್ಗೆ ನಾವು ಸರಿಯಾದ ರೀತಿಯಿಂದ ಆ ನೋವಿನ ಬಗ್ಗೆ ನಾವು ತಿಳ್ಕೊಳ್ಬೇಕು. ಅವರು ಮಕ್ಕಾದ ಧರ್ಮಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸ್ಲಿಕ್ಕೆ ಹೋದ್ರೆ ಅವರ ತಲೆ ಮೇಲೆ ಕಸ ಸುರಿದ್ರು, ಅವರನ್ನ ಒಳ ಸೇರಿಸಲಿಲ್ಲ. ಇಷ್ಟೆಲ್ಲ ಆದರೂ ಸಹ ತಾವು ಕೋಪಗೊಳ್ಳದೆ, ಅಹಂಕಾರ ಅಸೂಯೆಗಳಿಗೆ ಒಳಗಾಗದೆ ಎಲ್ಲರಿಂದ ಸಾದಿಕ್ ಅಂತ ಅನ್ನುವಂಥ ಒಂದು ಅಭಿಮಾನದ ಮಾತನ್ನ ಅವರು ಗಳಿಸಿದರು. ಕೊನೆಗೆ ಈ ಅಲ್ಲಾಹನ ಪ್ರೇರಣೆಯ ಉಪದೇಶವನ್ನ ಮಾಡಲಿಕ್ಕೆ ಶುರು ಮಾಡಿದಾಗ ಅದಕ್ಕೆ ಬಹಳ ಅಡ್ಡಿ ಆತಂಕಗಳು ಬಂತು. ಅಲ್ಲಾಹನ ಪ್ರೇರಣೆಯಂತೆ ಅವರು ಮಕ್ಕಾದಿಂದ ಮದೀನಾ ಕಡೆಗೆ ಹೋದರು. ಮದೀನಾದಲ್ಲಿ ಅವರ ಅನುಯಾಯಿಗಳು, ಇಸ್ಲಾಂ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಯಿತು. ಅಲ್ಲಿ ಹೋಗುವಂತ ಒಂದು ಪ್ರಸಂಗ, ಒಂದು 100-200 ಜನ ಅವರ ಜೊತೆಯಲ್ಲಿದ್ದರು ಅಭಿಮಾನಿಗಳು. ಇವರನ್ನ ಮುಗಿಸ್ಬೇಕು, ಇಲ್ಲ ಅಂದ್ರೆ ನಮಗೆ ನಮ್ಮ ಅಹಂಕಾರಕ್ಕೆ ಅಡ್ಡಿ ಆಗ್ತಾರೆ ಇವರು ಅಂತ ಹೇಳಿ 1,000 ಜನ ಸತ್ಯ ನಿಷೇಧಿಗಳು ಅವರ ಮೇಲೆ ದಾಳಿ ಮಾಡಿದ್ರು ಅವರನ್ನ ಮುಗಿಸ್ಲಿಕ್ಕೆ. ಅಲ್ಲಾಹನ ಪ್ರೇರಣೆಯಂತೆ ಆ ಹೋರಾಟ ನಡೆಯಿತು. ಕೇವಲ 100 ಜನ ಇದ್ದಂತ ಪ್ರವಾದಿ ಮಹಮ್ಮದರ ಅನುಯಾಯಿಗಳು 1000 ಜನರನ್ನ ಸೋಲಿಸಿ ಆ ಯುದ್ಧದಲ್ಲಿ ಜಯಗಳಿಸಿ ಅದನ್ನ ಅಲ್ಲಾಹನಿಗೆ ಸಮರ್ಪಣೆ ಮಾಡಿದ್ರು. ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಈ ಯುದ್ಧ ಇದೆಯಲ್ಲ, ಅದನ್ನ ಜಂಗ್-ಎ ಬದರ್ ಅಂತ ಕರೀತಾರೆ. ಜಂಗ್-ಎ ಬದರ್. ಅದಾದ ಮೇಲೆ ಅವರನ್ನ ಉದಾಸೀನವಾಗಿ ಯಕ್ಕಶ್ಚಿತ್ ದಾಳಿ ಮಾಡುವಂತ ಧೈರ್ಯ ಯಾರಿಗೂ ಬರಲಿಲ್ಲ. ಆದರೂ ಸಹ ಅವರ ವಿರುದ್ಧ ಅಪಪ್ರಚಾರದ ನೆಲೆಗಳು ನಡೀತಾ ಇತ್ತು, ಆದ್ರೆ ಅವರು ಅದನ್ನ ಗಮನಿಸ್ತಾ ಇರಲಿಲ್ಲ. ಅಂತ ಒಂದು ಪ್ರಸಂಗದಲ್ಲಿ ನಮ್ಮ ಪ್ರವಾದಿ ಮಹಮ್ಮದರ ಅನುಯಾಯಿಗಳಾದಂಥ ಜನ ಒಂದು ಪ್ರಸಂಗದಲ್ಲಿ ಎದುರಾಳಿಗಳು ದುರ್ಬಲರಾಗಿದ್ದಾರೆ, ಈಗ ಅವರನ್ನ ಸೋಲಿಸಿ ಓಡಿಸ್ಬೇಕು ಅಂತ ಅನ್ನುವಂತ ಕಾರಣಕ್ಕಾಗಿ ತಾವೇ ಕಾಲು ಕೆರೆದುಕೊಂಡು ಒಂದು ಯುದ್ಧ ಮಾಡಲಿಕ್ಕೆ ಹೊರಟರು. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಇದು ಬೇಡ, ಇದಕ್ಕೆ ಅಲ್ಲಾಹನ ಒಪ್ಪಿಗೆ ಇಲ್ಲ ಅಂತ ಅನ್ನುವಂತ ರೀತಿಯಿಂದ ವಿರೋಧಿಸಿದ್ರು ಸಹ ಅವರ ಅನುಯಾಯಿಗಳು ಉತ್ಸಾಹ ಉಮೇದಿನಿಂದ ಆ ಕೆಲಸ ಮಾಡ್ಲಿಕ್ಕೆ ಹೋದ್ರು. ಆದ್ರೆ ಆ ಯುದ್ಧದಲ್ಲಿ ಭಯಂಕರವಾಗಿರ್ತಕ್ಕಂಥ ಹೊಡೆತವನ್ನ ತಿನ್ನಬೇಕಾಗಿ ಬಂತು. ಪ್ರವಾದಿ ಮಹಮ್ಮದರಿಗೂ ಸಹ ಏಟಾಯಿತು. ಆ ಯುದ್ಧವನ್ನ ಜಂಗ್-ಎ ಅಹುದ್ ಅಂತ ಕರೀತಾರೆ. ನಾನು ಯಾತಕ್ಕೆ ಈ ಕಥೆಗಳನ್ನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಅವರ ಜೀವನದಲ್ಲಿ ಬಂದಂತ ಒಂದು ಮುಖ್ಯ ಘಟ್ಟಗಳನ್ನ ನಾವು ಸರಿಯಾದ ರೀತಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಅವರು ಆ ದೇವರ ಆಜ್ಞೆಯನ್ನ ಎಷ್ಟು ವಿಶೇಷವಾಗಿ ಪಾಲನೆ ಮಾಡ್ತಾ ಇದ್ರು ಅಂತ ಅನ್ನೋದಕ್ಕೆ ಒಂದು ಪ್ರಸಂಗ ಬರ್ತದೆ. ಬಹಳ ಒಂದು ಇಕ್ಕಟ್ಟಿನ ಪರಿಸ್ಥಿತಿ. ಅವರ ಅನುಯಾಯಿಗಳು ಕೆಲವರು ಆಹಾರ ಏನಿಲ್ಲ ತಿನ್ಲಿಕ್ಕೆ. ಕೊನೆಗೆ ಅವರೆಲ್ಲ ಸೇರಿ ಒಂದು ತೀರ್ಮಾನ ಮಾಡಿದ್ರು, ಪ್ರವಾದಿಗಳ ಬಳಿ ಜಕಾತಿನ ಹಣ ಇದೆ, ಅದನ್ನ ಇಟ್ಕೊಂಡು ಅವರು ಸುಖವಾಗಿದ್ದಾರೆ, ನಾವು ಹೋಗಿ ಅವರನ್ನ ಆಶ್ರಯಿಸಿ ಊಟ ಮಾಡಬಹುದು ಅಂತ ಹೇಳಿ ಅವರ ಹತ್ರ ಬಂದ್ರು. ಪ್ರವಾದಿಗಳೇ, ನಮಗೆ ತುಂಬಾ ಹಸಿವಾಗ್ತಾ ಇದೆ, ಆಹಾರ ಇಲ್ಲ, ನಮಗೆ ಆಹಾರ ಕೊಡಿಸಿ. ಆ ಹಸಿವಿನ ಅನುಭವ ನಿಮಗೆ ಇಲ್ಲ ಅನ್ನೋ ಮಾತು ಒಬ್ಬನ ಬಾಯಿಂದ ಬಂತು. ವಾಸ್ತವವಾಗಿ ಅವರು ತಮ್ಮ ನಿಲುವಂಗಿಯನ್ನ ಕಳಚಿ ತೋರಿಸಿದ್ರು. ಆ ಹಸುವಿನ ಹೊಟ್ಟೆಯ ಬಾಧೆಯನ್ನ ತಡೆದುಕೊಳ್ಳಿಕ್ಕೆ ಒಂದು ಇಟ್ಟಿಗೆಯನ್ನ ಇಟ್ಟುಕೊಂಡು ಹೊಟ್ಟೆ ಮೇಲೆ ಅದನ್ನ ಬಿಗಿಯಾಗಿ ಕಟ್ಟಿಕೊಂಡಿದ್ರು.
ಅನುಯಾಯಿಗಳಿಗೆಲ್ಲ ಆಶ್ಚರ್ಯ ಆಯಿತು. ಆಮೇಲೆ ಅವರು ಹೇಳಿದ್ರು, ಬಾ, ಅಲ್ಲಾಹ ಎಲ್ಲೋ ಒಂದು ಕಡೆ ನಮಗೆ ಸಹಾಯ ಮಾಡ್ತಾನೆ, ಒಂದು 4 ಕಡೆ ಹೋಗೋಣ ಅಂತ ಹೇಳಿ ಇನ್ನೊಬ್ಬ ಸತ್ಯ ವಿಶ್ವಾಸಿಯ ಮನೆಯನ್ನ ಕುರಿತು ಅವನ ತೋಟಕ್ಕೆ ಹೋದ್ರು. ಅಲ್ಲಿ ಸ್ವಾರಸ್ಯ ಏನಾಗಿತ್ತು ಅಂತಂದ್ರೆ, ಅವನ ಹತ್ರ ಕೆಲವು ಖರ್ಜೂರ ಬಿಟ್ಟರೆ ಬಾಕಿ ತಿನ್ಲಿಕ್ಕೆ ಏನೂ ಇರಲಿಲ್ಲ. ಇದು ಅಲ್ಲಾಹನ ಕೊಡುಗೆ ಅಂತ ಹೇಳಿ ಎಲ್ಲರೂ ಹಂಚಿಕೊಂಡು ಆ ಖರ್ಜೂರವನ್ನ ತಿಂದು ವಾಪಸ್ ಬಂದ್ರು. ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಘಟನೆ. ಆ ರೀತಿ ತಮ್ಮ ಹಸಿವನ್ನ ಮುಚ್ಚಿಕೊಳ್ಳಲಿಕ್ಕೆ ಧರ್ಮ ಮತ್ತು ಸಮಾಜದವನ್ನ ದುರುಪಯೋಗ ಪಡಿಸಿಕೊಳ್ಳಲಾರದಂತಹ ಎಚ್ಚರ ಅವರು ಹೇಳಿದ್ರು ಅಂತಲ್ಲ, ಅವರು ನಡೆದು ತೋರಿಸಿದ್ರು. ಇದನ್ನ ನಾವು ಗಮನಿಸ್ಬೇಕು. ಹೇಳಿದ್ರು ನಮ್ಮ ಚಂದ್ರಕಾಂತ್ ಅಣ್ಣ ಅವರು, ಒಬ್ಬ ಪಕ್ಕದ ಮನೆಯವನು ಉಪವಾಸ ಇದ್ದಾಗ ಹೊಟ್ಟೆ ತುಂಬ ಊಟ ಮಾಡುವಂತಹದ್ದು ಇಸ್ಲಾಂಗೆ ಕಬೂಲ್ ಆಗೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಹೇಳಿದ್ರು. ಅದು ವಾಸ್ತವ ಸತ್ಯ. ಅಲ್ಲಿಂದ ಮುಂದಕ್ಕೆ ಇವರ ಸಂಖ್ಯೆ ಜಾಸ್ತಿ ಆಯಿತು, ವಿರೋಧಿಗಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಮಕ್ಕಾಗೆ ಹೋಗಿ ಆ ಮಹಾಯಾತ್ರೆಯನ್ನ ಮಾಡಿ ಅಲ್ಲಿ ನಮಾಜನ್ನು ಸಲ್ಲಿಸಬೇಕು ಅಂತ ಹೇಳಿ ಪ್ರವಾದಿಗಳು ಮತ್ತು ಅವರ ಶಿಷ್ಯರು ಅಲ್ಲಿಗೆ ಹೊರಡ್ಲಿಕ್ಕೆ ಶುರು ಮಾಡಿದ್ರು. ಅದು ಮಕ್ಕಾದಲ್ಲಿರ್ತಕ್ಕಂಥ ಸತ್ಯ ನಿಷೇಧಿಗಳಿಗೆ ಬಹಳ 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 ಹೊಟ್ಟೆ ಉರಿ ಮತ್ತು ಪೇಚಾಟದ ಸನ್ನಿವೇಶ ಆಯಿತು. ಅವರು ಬಂದ್ರೆ ನಾವು ಸೋತಾಗತ್ತೆ, ನಾವು ಅವ್ರನ್ನ ವಿರೋಧಿಸಿ ನಾವು ಸೋಲ್ಬೇಕಾಗತ್ತೆ, ಏನು ಮಾಡಬೇಕು ಅಂತ ಅವರು ಒಂದು 4-6 ಜನ ಪ್ರತಿನಿಧಿಗಳನ್ನ ಪ್ರವಾದಿಗಳ ಬಳಿ ಕಳಿಸ್ಕೊಟ್ರು. ಪ್ರವಾದಿಗಳು ಆ ಬಂದ ಪ್ರತಿನಿಧಿಗಳ ಹತ್ರ ಮಾತಾಡುವಾಗ ಆ ಪ್ರತಿನಿಧಿಗಳು ಹೇಳಿದ್ರು, ಪ್ರವಾದಿಗಳೇ, ಈ ಸಾರಿ ತಾವು ದಯವಿಟ್ಟು ಬರಬೇಡಿ, ಮುಂದಿನ ಸಾರಿ ಬಂದಾಗ ನಾವು ನಿಮ್ಮನ್ನ ವಿರೋಧಿಸೋದಿಲ್ಲ ಅಂತ ಹೇಳಿ ದೇವರ ಮೇಲೆ ಆಣೆ ಇಟ್ಟು. ಆದ್ರೆ ಪ್ರವಾದಿಗಳ ಅನುಯಾಯಿಗಳು ಹೇಳಿದ್ರು, ನಮ್ಮ ಬಲ ಜಾಸ್ತಿ ಇದೆ, ಅವ್ರಿಗೆ 4-6 ಜನ ಇದ್ದಾರೆ, ಕೈ ಬೆರಳಷ್ಟು ಜನ ಅವ್ರಿರೋದು, ಅವ್ರಿಗೆ ಯಾಕೆ ನಾವು ಬೆಲೆ ಕೊಡಬೇಕು, ನಾವು ಯಾತ್ರೆ ಸಂಕಲ್ಪ ಮಾಡಿದ್ದೇವೆ, ಇವತ್ತೇ ಹೋಗಬೇಕು ಅಂತ ಎಲ್ಲರೂ ಒತ್ತಾಯ ಮಾಡಿದ್ರು. ಆದ್ರೆ ಪ್ರವಾದಿಗಳು ಅದನ್ನು ಒಪ್ಪಲಿಲ್ಲ. ಆಯಿತು ಅಂತ ಹೇಳಿ ಒಂದು ಸಂಧಿ ಒಪ್ಪಂದವನ್ನ ಮಾಡಿಕೊಂಡ್ರು. ಅದು ಅವರ ಜೀವಮಾನದಲ್ಲಿ ಬರ್ತಕ್ಕಂಥ, ಅವರ ಜೀವನದಲ್ಲಿ ಗುರುತಿಸಬೇಕಾದಂಥ ಸಂಧಿ ಸಲಹ್ ಹುದೈಬಿಯ ಸಂಧಿ. ಅದಾದ ಮೇಲೆ ಮುಂದಿನ ವರ್ಷ ಪ್ರವಾದಿಗಳು ಹಜ್ ಯಾತ್ರೆಗೆ ಹೋದ್ರು. ಆ ಸನ್ನಿವೇಶದಲ್ಲಿ ಅವರು ಹೇಳಿದ್ರು, ಹಜ್ ಯಾತ್ರೆ ನಾವು ನಮ್ಮ ಅಹಂಕಾರವನ್ನ ಜಯಗೊಳಿಸುವುದಕ್ಕೋಸ್ಕರ ಅಲ್ಲ, ಅಲ್ಲಾಹನಿಗೆ ಸಮರ್ಪಣೆ ಆಗುವುದಕ್ಕೋಸ್ಕರ ಹೋಗುವಂತಹದ್ದು. ಅದರಲ್ಲಿ ವಿರೋಧ ಏನೂ ಇಲ್ಲ. ನಾವೆಲ್ಲ ಅಲ್ಲಿ ಬಂದು ನಾವೆಲ್ಲ 0, ನೀನೇ ಎಲ್ಲ ಅನ್ನುವಂಥ ಭಾವನೆ ನಮಗಿರಬೇಕು ಅಲ್ಲಾಹನಲ್ಲಿ ಅಂತ ಅನ್ನುವಂಥ ಮಾತು ಹೇಳ್ತಾ ಹೋದ್ರು. ಅವರು ಮಕ್ಕಾದಲ್ಲಿ ಬಂದು ತಲುಪಿದಾಗ ಅವರ ಶತ್ರುಗಳಿಗೆಲ್ಲ ಭಯ ಶುರುವಾಯಿತು. ನಾವೆಲ್ಲ ಇಷ್ಟು ತೊಂದರೆ ಕೊಟ್ಟಿದ್ದೇವೆ, ಇಷ್ಟೊಂದು ಗೋಳುಕೊಂಡಿದ್ದೇವೆ, ಈ ಮನುಷ್ಯ ಮಹಾಬಲಶಾಲಿಯಾಗಿ ಬಂದಿದ್ದಾನೆ, ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಜೀವ ಉಳಿಸ್ಕೊಳ್ಬೇಕು ಅಂದ್ರೆ ಊರು ಬಿಟ್ಟು ಹೋಗ್ಬೇಕು ಅಂತ ಹೇಳಿ ಎಲ್ಲರೂ ಓಡಿ ಹೋಗಿ ಊರಿನ ಹೊರಗಡೆ ಇರ್ತಕ್ಕಂಥ ಕಾಡು ಸೇರ್ಕೊಂಡಿದ್ರು. ಪ್ರವಾದಿಗಳು ಅಲ್ಲಿ ಬಂದರು. ಹಜ್ ಯಾತ್ರೆಯ ಧಾರ್ಮಿಕ ವಿಧಿಗಳನ್ನೆಲ್ಲ ನೆರವೇರಿಸಿದ್ರು. ಅಲ್ಲಾಹನಿಗೆ ಪ್ರಾರ್ಥನೆ ಮಾಡಿದ್ರು. ಯಾವ ಮಸೀದಿಗೆ ಅವರನ್ನ ಸೇರಿಸದೆ ಹೊರಗಡೆ ತಳ್ಳಿದ್ರಲ್ಲ, ಅದೇ ಜನ ಅವರಿಗೆ ಮಸೀದಿಯ ಕೀಲಿ ಕೈಯನ್ನ ಅವರಿಗೆ ಸಂಪೂರ್ಣವಾಗಿ ಕೊಟ್ಟರು. ತಾವು ಎಲ್ಲ ಧಾರ್ಮಿಕ ವಿಧಿಗಳನ್ನ ಪೂರೈಸಿದ ಮೇಲೆ ಮತ್ತೆ ಅವರನ್ನ ಕರೆದು ಇದನ್ನ ಎಚ್ಚರಿಕೆಯಿಂದ ಅಹಂಕಾರವಿಲ್ಲದೆ ಜೋಪಾನ ಮಾಡ್ಕೊಂಡು ಹೋಗಿ ಅಂತ ಅವರಿಗೆ ಕೊಟ್ಟರು. ಅದನ್ನ ಅಲ್ಲಿಂದ ಬಂದು ಘೋಷಣೆ ಮಾಡಿದ್ರು, ಇದುವರೆಗೆ ನಡೆದಿರ್ತಕ್ಕಂಥ ಎಲ್ಲ ಅಪರಾಧಗಳನ್ನ ಅಲ್ಲಾಹ ಕ್ಷಮಿಸಿದ್ದಾನೆ, ನೀವೆಲ್ಲ ಉತ್ತಮ ಮನಸ್ಸಿನಿಂದ ಒಳ್ಳೆ ರೀತಿಯಿಂದ ಬಂದು ಅಲ್ಲಾಹನಿಗೆ ಶರಣಾಗಿ ಅಂತ ಹೇಳಿದ್ರು. ಆ ಬಂದ ಜನ ಎಲ್ಲ ಸಂಪೂರ್ಣವಾಗಿ ಸತ್ಯ ನಿಷೇಧಿಗಳೆಲ್ಲ ಸತ್ಯ ವಿಶ್ವಾಸಿಗಳಾಗಿ ಪರಿವರ್ತಿತರಾದರು. ಇದು ಅವರ ಜೀವನ ಚರಿತ್ರೆಯಲ್ಲಿ ಬರ್ತಕ್ಕಂಥ ಒಂದು ಮಾತು. ಇಷ್ಟೆಲ್ಲ ವಿಶೇಷವಾದ ಕರ್ತವ್ಯವನ್ನ ಮಾಡಬೇಕಾದ್ರೆ ಅವರು ಯಾವತ್ತೂ ಸಹ ಇದು ಹೀಗೆ ಮಾಡು ಅಂತ ಇನ್ನೊಬ್ಬರು ಉಪದೇಶ ಮಾಡಿದವರಲ್ಲ.
ತಮ್ಮ ಆಚರಣೆಗಳ ಮುಖಾಂತರವಾಗಿ ಬೇರೆಯವರಿಗೆ ಪ್ರೇರಣೆಯನ್ನ ಕೊಟ್ಟವರು. ರಂಜಾನ್ ಮಾಸ ಮುಂಜಾನೆಯ ಪ್ರಾರ್ಥನೆಗೋಸ್ಕರ ಬೆಳಿಗ್ಗೆ ಎದ್ದು ಅವರು ಮಸೀದಿಗೆ ಹೋಗಿದ್ದಾರೆ. ಪ್ರಾರ್ಥನೆ ಮುಗಿಸ್ಕೊಂಡು ಶಿಷ್ಯರ ಜೊತೆಯಲ್ಲಿ ವಾಪಸ್ ಬರುವಾಗ ದಾರಿಯಲ್ಲಿ ಕೆಲವು ಮನೆ ಮುಂದೆ ಇನ್ನೂ ಕೆಲವರು ಮಲಗಿದ್ರು. ಇವರು ಮುಂದೆ ಬರ್ತಾ ಇದ್ದಾಗ ಇವರು ಹಿಂದೆ ಬಂದಂತ ಇವರ ಅನುಯಾಯಿಗಳು ಶಿಷ್ಯರು ಹೇಳಿದ್ರು, ನೋಡಿ ನಾವೆಲ್ಲ ಅಲ್ಲಾಹನ ಪ್ರೀತಿಗೆ ಪಾತ್ರರಾಗಿದ್ದೇವೆ, ಇವರೆಲ್ಲ ಕಾಫಿರರು ಇನ್ನೂ ಮಲಗಿದ್ದಾರೆ, ಅವರಿಗಿಂತ ನಾವು ಮೇಲು ದೊಡ್ಡವರು ಅಂತ ಅನ್ನುವಂತ ರೀತಿಯಿಂದ ಮಾತಾಡಿಕೊಂಡು ಬಂದ್ರು. ಈ ಮಾತು ಪ್ರವಾದಿಗಳ ಕಿವಿಗೆ ಬಿತ್ತು. ಪ್ರವಾದಿಗಳು ಆ ಶಿಷ್ಯರನ್ನ ಹೇಳಿದ್ರು, ನೀವು ಮುಂದೆ ಹೋಗ್ತಾ ಇರಿ, ಬರ್ತೇನೆ ಅಂತೇಳಿ ಮತ್ತೆ ವಾಪಸ್ ಹೋದ್ರು. ಇವರಿಗೆಲ್ಲ ಕುತೂಹಲ, ರಂಜಾನ್ ಮಾಸದ ಆಚರಣೆಯಲ್ಲಿ ಮೊದಲನೇ ಪ್ರಾರ್ಥನೆ ಆಗಿದೆ, ಮತ್ತೆ ಇವರು ಯಾತಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳಿ ಅವರ ಹಿಂದೆ ಇವರು ಸದ್ದು ಮಾಡದೆ ಹೋದ್ರು. ಮತ್ತೆ ಪ್ರವಾದಿಗಳು ಮಸ್ಜಿದ್ನಲ್ಲಿ ಮತ್ತೊಂದು ನಮಾಜನ್ನು ಸಲ್ಲಿಸಿ ಎದ್ದು ಬರ್ತಾ ಇದ್ರು. ಪ್ರವಾದಿಗಳೇ, ಈ ನಮಾಜನ್ನ ನಮಗೆ ಯಾಕೆ ಹೇಳ್ಕೊಡ್ಲಿಲ್ಲ ಅಂತ ಶಿಷ್ಯರು ಕೇಳಿದ್ರು. ಅವ್ರು ಹೇಳಿದ್ರು, ಇದು ಧಾರ್ಮಿಕ ಆಚರಣೆಗೆ ಸಂಬಂಧಪಟ್ಟದ್ದಲ್ಲ. ಯಾರು ಇನ್ನೊಬ್ಬರ ನೋವನ್ನ, ಇನ್ನೊಬ್ಬರ ದೌರ್ಬಲ್ಯವನ್ನ ಗುರುತಿಸಿ ಅವರ ಮೇಲೆ ಅವರಿಗಿಂತ ನಾವು ದೊಡ್ಡವರು ಅನ್ನುವ ಅಹಂಕಾರದ ಮಾತುಗಳನ್ನಾಡಿದ್ರಲ್ಲ, ಇಂತಹವರ ಜೊತೆಯಲ್ಲಿ ಮಾಡಿದ ನಮಾಜಿಗೆ ಪ್ರಾಯಶ್ಚಿತ್ತವಾಗಿ ನಾನು ಮತ್ತೆ ಇನ್ನೊಂದು ನಮಾಜ್ ಮಾಡಿದೆ. ನೀವು ಈ ರೀತಿ ಮಾಡಬಾರ್ದಾಗಿತ್ತು ಅಂತ ಹೇಳ್ಬೋದಾಗಿತ್ತು. ಅವರು ಹೇಳಲಿಲ್ಲ. ಅವರ ಆಚರಣೆ ಇದೆಯಲ್ಲ, ಎಂತ ಅದ್ಭುತವಾದಂತ ಪರಿಣಾಮವನ್ನ ಕೊಡ್ತದೆ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಆಚರಣೆಗಳು. ಇದನ್ನು ನಾವು ಗಮನಿಸ್ಬೇಕು. ಒಂದು ಪ್ರಸಂಗ ಹೇಳ್ತೇನೆ. ಬೆಂಗಳೂರಿನಲ್ಲಿ ಒಂದು ಇಸ್ಲಾಮಿಕ್ ಸ್ಟೂಡೆಂಟ್ ಮೂವ್ಮೆಂಟ್ನ ಒಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಆ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ವಾಹನ ಇಳಿತಿದ್ದಾಗೇನೆ ಅವರು ಬಂದು ನನ್ನನ್ನು ಸ್ವಾಗತ ಮಾಡಿದ್ರು. ಅಲ್ಲಿ ಕೆಲವು ಮಾಧ್ಯಮ ಮಿತ್ರರಲ್ಲಿದ್ದವರು ಒಂದು ಪ್ರಶ್ನೆ ಹಾಕಿದ್ರು ನನಗೆ. ನೀವು ಹಿಂದೂ ಸನ್ಯಾಸಿಗಳು, ಇದು ಮುಸಲ್ಮಾನರ ಕಾರ್ಯಕ್ರಮ, ಇದಕ್ಕೂ ನಿಮಗೂ ಏನ್ ಸಂಬಂಧ, ಯಾಕೆ ಬಂದ್ರಿ ಅಂತ. ತಕ್ಷಣ ನನ್ನನ್ನ ಸ್ವಾಗತ ಮಾಡ್ಲಿಕ್ಕೆ ಬಂದವರು ಅವರನ್ನ ಕುತ್ತಿಗೆ ಪಟ್ಟಿ ಹಿಡಿದು ಪಕ್ಕಕ್ಕೆ ತಳ್ಳಲಿಕ್ಕೆ ಹೋದ್ರು. ನಾನಂದೆ, ಬೇಡ, ಪ್ರಶ್ನೆ ಬಂದಿರೋದು ನನಗೆ, ಉತ್ತರ ತಿಳ್ಕೊಳ್ಬೇಕು ಅನ್ನೋ ಕುತೂಹಲ ಇದ್ರೆ ಒಳಗಡೆ ಬಂದು ಕೂತ್ಕೊಳ್ಳಿ ಅಂತ ಹೇಳಿ. ಬಂದ್ರು, ಕೂತ್ಕೊಂಡ್ರು. ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿತ್ತು. ನಾನು ಏನು ಮಾತಾಡ್ಬೇಕು ಅಂತ ಯಾವುದು ಪೂರ್ವ ಸಿದ್ಧತೆ ಮಾಡ್ಕೊಂಡು ಹೋಗಿರ್ಲಿಲ್ಲ. ಇದೇ ಪ್ರಶ್ನೆ ತೆಗೆದುಕೊಂಡು ಹೇಳಿದೆ. ನಮ್ಮ ಮಾಧ್ಯಮ ಮಿತ್ರರು ಕೇಳಿದ್ರು, ಈ ಕಾರ್ಯಕ್ರಮಕ್ಕೂ ನಿಮಗೂ ಏನು ಸಂಬಂಧ, ನಿಮ್ಮನ್ನ ಏತಕ್ಕೆ ಕರೆದಿದ್ದಾರೆ ಅಂತ. ನಾನು ಹೇಳಿದೆ, ಹೌದು, ಈ ಪ್ರಶ್ನೆಗೆ ಒಂದೇ ಉತ್ತರ, ನಾನು ಮುಸ್ಲಿಂ ಆದ್ರಿಂದ ಅವರು ನನ್ನನ್ನ ಕರೆದಿದ್ದಾರೆ. ಇರೋರಿಗೆಲ್ಲ ಆಶ್ಚರ್ಯ ಆಯ್ತು. ಹಾಗಂದ್ರೆ ಏನು? ಒಂದು ಕೆಲಸ ಮಾಡಿ, ಮುಸ್ಲಿಂ ಅಂತ ಅನ್ನೋದು ಒಂದು ಶಬ್ದ ಅಲ್ಲ. ಯಾರು ಆಚರಣೆಯನ್ನ ಮಾಡ್ತಾರೋ ಅವರನ್ನ ಮುಸ್ಲಿಂ ಅಂತ ಕರೀತಾರೆ. ಯಾವ ಆಚರಣೆ? ಈ ಪ್ರಪಂಚದ ಸೃಷ್ಟಿಕರ್ತ ದೇವರು ಒಬ್ಬನೇ, ಅವನಿಗೆ ಸಮಾನರಾದವರು ಯಾರೂ ಇಲ್ಲ, ಅವನೇ ಎಲ್ಲ, ನಾನೇನು ಇಲ್ಲ ಅಂತ ತಿಳ್ಕೊಂಡು ಅವನಿಗೆ ಸಂಪೂರ್ಣವಾಗಿ ಶರಣಾಗತರಾಗಿ ಅವನ ಮಾರ್ಗದಲ್ಲಿ ನಡೆಯುವಂತವರನ್ನ ಮುಸ್ಲಿಂ ಅಂತ ಕರೀತಾರೆ ಅಲ್ವಾ? ಸರಿಯಾ? ಅದೇ ರೀತಿಯಲ್ಲಿ ನಾನು ಬಸವಣ್ಣನ ಅನುಯಾಯಿ. ಬಸವಣ್ಣ ಹೇಳ್ತಾನೆ, ಸ್ವಾಮಿ ನೀನು ಶಾಶ್ವತ ನೀನು, ಎತ್ತಿದೆ ಬಿರುದ ಜಗವೆಲ್ಲ ಅರಿಯಲು, ಮಹಾದೇವ ಮಹಾದೇವ ಅಲ್ಲಿಂದ ಮುಂದೆ ಶಬ್ದವಿಲ್ಲ, ಪಶುಪತಿ ಜಗಕ್ಕೆ ಏಕೋ ದೇವ, ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ, ಕೂಡಲ ಸಂಗಮ ದೇವ. ಇದನ್ನ ಮುಸಲ್ಮಾನ್ ಬಂಧುಗಳು ಒಪ್ಪೋದಾದ್ರೆ ನಾನು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡ್ತೇನೆ, ಇಲ್ಲ ಅಂದ್ರೆ ಹಾಗೆ ಹೋಗ್ತೇನೆ. ವಾಸ್ತವವಾಗಿ
ಸ್ವರ್ಗ ಮರ್ತ್ಯ ಪಾತಾಳದೊಳಗೆಲ್ಲ ಒಬ್ಬನೇ ದೇವ. ಅದನ್ನೇ ನಾವು ಕುರಾನ್ ಹೇಳುತ್ತೆ, ಲಾ ಇಲಾಹ ಇಲ್ಲಲ್ಲಾಹ್, ದೇವರಲ್ಲದೆ ಬೇರೆ ಯಾರು ಇಲ್ಲ. ಆ ನೆಲೆಯನ್ನ ಸರಿಯಾದ ರೀತಿಯಿಂದ ಜಗತ್ತಿಗೆ ಬೋಧಿಸೋದಕ್ಕೋಸ್ಕರ ಅತ್ಯಂತ ಕ್ರೂರವಾಗಿ ಬರ್ಬರತೆಯಿಂದ ಬಡದಾಡ್ತಾ ಇದ್ದಂತ ಬುಡಕಟ್ಟಿನ ಜನಗಳ ಮನಸ್ಸಿನಲ್ಲಿ ಶಾಂತಿಯ ಬೀಜವನ್ನ ಬಿತ್ತಿ ಬೆಳೆಯಲಿಕ್ಕೋಸ್ಕರ ಆ ತಾವು ಬೋಧಿಸಿದ ಧರ್ಮದ ಹೆಸರನ್ನ ಅವರು ಇಸ್ಲಾಂ ಅಂತ ಕರೆದ್ರು. ಇಸ್ಲಾಂ ಅಂದ್ರೆ ಅರೇಬಿಕ್ ಭಾಷೆಯಲ್ಲಿ ಶಾಂತಿ ಅಂತ ಅರ್ಥ. ಶಾಂತಿಯನ್ನ ಬಿಟ್ಟರೆ ಅದು ಇಸ್ಲಾಮೇ ಅಲ್ಲ. ಹೆಸರಿಗೆ ಶಾಂತಿ ಅಂತ ಹೇಳಿಕೊಂಡು ಬಡದಾಟ ಮಾಡುವಂಥದ್ದು ಇಸ್ಲಾಂ ಅಲ್ಲ. ದೇವನೊಬ್ಬ ಪ್ರಪಂಚದಲ್ಲಿ ಅವನೇ ಸೃಷ್ಟಿಕರ್ತ, ನಾವೆಲ್ಲ ಅವನ ಮಕ್ಕಳು ಅನ್ನುವ ಭಾವನೆಯನ್ನ ಬಿಟ್ಟವರು ಮುಸ್ಲಿಂ ಅಲ್ಲ. ಮುಸ್ಲಿಂ ಅಂತ ಅನ್ನುವಂಥದ್ದು ಅರೇಬಿಕ್ ಭಾಷೆಯ ಶಬ್ದ ಇರಬಹುದು, ಕನ್ನಡದಲ್ಲಿ ಅದನ್ನ ಶರಣ ಅಂತ ಕರೀತಾರೆ, ಹಿಂದಿಯಲ್ಲಿ ಸಂತ ಅಂತ ಕರೀತಾರೆ. ಸಂತ, ಶರಣ, ಮುಸ್ಲಿಂ ಈ ಶಬ್ದಗಳಿಗೆ ಯಾವ ವ್ಯತ್ಯಾಸವೂ ಇಲ್ಲ, ಭಾಷೆ ಬೇರೆ ಅಷ್ಟೇ. ನಮ್ಮ ರಾಮಕೃಷ್ಣ ಪರಮಹಂಸರು ಒಂದು ಕಡೆ ಹೇಳಿದ್ರು, 4 ಜನ 4 ಬಿಂದಿಗೆಯಲ್ಲಿ ನೀರು ತಂದಿಟ್ರು. ಒಬ್ಬ ಮುಸಲ್ಮಾನರನ್ನ ಕೇಳಿದ್ರು, ಏ ಕ್ಯಾ ಹೈ ಅಂದ, ಏ ಪಾನಿ ಹೈ ಅಂದ. ಒಬ್ಬ ಬ್ರಿಟಿಷ್ನವನು ಇದು ವಾಟರ್ ಅಂದ. ಒಬ್ಬ ತಮಿಳ್ನವನು ತಣ್ಣಿಯಿಂದ, ಒಬ್ಬ ಕನ್ನಡದವನು ನೀರು ಅಂದ. ಒಬ್ಬೊಬ್ಬರು ಬೇರೆ ಬೇರೆ ಹೆಸರಿನಿಂದ ಕರೆದ್ರು, ಅದು ಪರಿವರ್ತನೆ ಆಯ್ತಾ? ಹಾಗೆ ನಾವು ನಮ್ಮ ಧರ್ಮದ ಅಂತರಂಗವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನಾವೆಲ್ಲ ಒಂದು, ನಾವೆಲ್ಲ ಬಂಧು ಅನ್ನುವಂತ ಭಾವನೆಯನ್ನ ಇಟ್ಟುಕೊಂಡು ಹೋಗೋದಿದೆಯಲ್ಲ, ಇದು ಬಹಳ ಮುಖ್ಯ. ಈ ನಾಡಿನಲ್ಲಿ ಅಂತಹ ಪ್ರಸಂಗಗಳು ಇದ್ದಿದ್ರಿಂದಲೇ, ಅಂತಹ ಒಂದು ವಾತಾವರಣ ಇದ್ದಿದ್ರಿಂದಲೇ ಶಿಶುನಾಳ ಶರೀಫ್ ಸಾಹೇಬ್ರಂತವರು, ಕಬೀರರಂತವರು ಇವರೆಲ್ಲ ಸೃಷ್ಟಿಯಾಗಿ ನಮಗೆ ಪಾಠ ಹೇಳಿದ್ರು. ಉಂಚಾ ಭಯ ತೋ ಕ್ಯಾ ಭಯ ಜೈಸೆ ತಾಲ ಖಜೂರ್. ನಾವು ಬಹಳ ಎತ್ತರ ದೊಡ್ಡವರು ಅನ್ಸ್ಕೊಂಡಿದ್ರೆ ಏನ್ ಪ್ರಯೋಜನ? ತಾಳೆ ಮರ ಖರ್ಜೂರದ ಮರ ಇದ್ದ ಹಾಗೆ. ಪಥಿಕನಕೋ ಛಾಯಾ ನಹಿ ಫಲ ಲಾಗೆ ಅತಿ ದೂರ. ಎಷ್ಟು ಸ್ವಾರಸ್ಯವಾದ ರೀತಿಯಲ್ಲಿ ಅವರು ನಮಗೆ ಪಾಠ ಹೇಳಿದ್ರು, ಎಷ್ಟು ಉತ್ತರ ಹೇಳಿದ್ರು. ಇವನ್ನೆಲ್ಲ ನಾವು ಗಮನಿಸ್ಬೇಕು. ನೋಡಿ, ಎಲ್ಲಿ ಸೂಫಿ ಸಂತರು ಮಾನವೀಯ ಮೌಲ್ಯಗಳನ್ನ, ಪ್ರವಾದಿಗಳು ಹೇಳಿದ ಮಾರ್ಗವನ್ನ ಸರಳವಾಗಿ ಜನಗಳಿಗೆ ತಲುಪಿಸುವಂತ ಕೆಲಸ ಮಾಡಿದ್ರಲ್ಲ, ಅದನ್ನ ನಾವು ಹೆಚ್ಚು ಗಮನಿಸ್ಬೇಕಾಗ್ತದೆ. ಉದಾಹರಣೆಗೆ ಒಂದು ಹೇಳ್ತೇನೆ. ನಾವೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನು ಸರಿ ಇಲ್ಲ, ಅವನು ತಪ್ಪು, ಇವನು ತಪ್ಪು, ಇವರ ಆಚರಣೆ ತಪ್ಪು, ನಾನು ಸರಿಯಾಗಿದ್ದೇನಾ ಅನ್ನುವಂತ ಪ್ರಶ್ನೆ ನಾವು ಹಾಕೊಂಡ್ಲೇ ಇಲ್ಲ. ಗಾಲಿಬ್ ಇದ್ರ ಬಗ್ಗೆ ಒಂದು ಮಾತು ಹೇಳ್ತಾನೆ, जिंदगी भर गालिब यही भूल करता रहा, जिंदगी भर गालिब यही भूल करता रहा, धूल चेहरे पे था आईना साफ करता रहा. ಮುಖದಲ್ಲಿರುವ ಕೊಳೆಯನ್ನ ಗಮನಿಸದೆ ಕನ್ನಡಿ ತೊಳಿತಾ ಇದ್ರೆ ಏನು ಬಂತು ಪ್ರಯೋಜನ? ನಮ್ಮ ಅಂತರಂಗದ ಆಲೋಚನೆಗಳನ್ನ ಬೆಳೆಸ್ಕೊಳ್ಬೇಕು ಅಂತ ಅನ್ನುವಂತ ವಾಸ್ತವವಾಗಿ ಪ್ರವಾದಿಗಳ ಮಾತನ್ನ ನಾವು ಗಮನಿಸ್ಬೇಕು. ಆ ಮಾರ್ಗದಲ್ಲಿ ನಮ್ಮನ್ನ ನಾವು ಆತ್ಮನಿರೀಕ್ಷಣೆ ಮಾಡಿಕೊಳ್ಬೇಕು. ನಮ್ಮ ಅಂತರಂಗವನ್ನ ನಾವು ಪರಿಶುದ್ಧ ಮಾಡಿಕೊಂಡ್ರೆ ಆಗ ಅಲ್ಲಾಹನ ಕೃಪೆ ನಮಗಾಗಲಿಕ್ಕೆ ಸಾಧ್ಯ ಅಂತ ಅನ್ನುವಂತ ವಾಸ್ತವ ಪ್ರಜ್ಞೆಯನ್ನ ನಾವು ಬೆಳೆಸ್ಕೊಳ್ಬೇಕು. ಅಂಥ ಸನ್ನಿವೇಶ ಮತ್ತೆ ಸೃಷ್ಟಿಯಾಗಬೇಕು. ಆ ಸೃಷ್ಟಿ ನಮ್ಮಲ್ಲಿ ಮೂಡಿ ಬಂದಾಗ ನಾವೆಲ್ಲರೂ ಸಹ ನಿಜವಾದಂತ ಇಸ್ಲಾಂ ಅಂದ್ರೆ ಶಾಂತಿ ಧರ್ಮದ ಅನುಯಾಯಿಗಳಾಗ್ತೇವೆ. ಅದರಲ್ಲಿ ನಾವು ಎಲ್ಲರಲ್ಲಿ ಅಲ್ಲಾಹನನ್ನ ನೋಡುವಂತ ಭಾವನೆ ನಮ್ಮಲ್ಲಿ ಬಂದು ಅವನೇ ಎಲ್ಲ ಅನ್ನುವಂತ ಭಾವನೆ ಬಂದಾಗ ನಾವು ನಿಜವಾದ ಮುಸ್ಲಿಮರಾಗ್ತೇವೆ. ಇವತ್ತೇನಾಗಿದೆ ಅಂತಂದ್ರೆ, ವಾಸ್ತವವಾಗಿ ನಮ್ಮ ಚಂದ್ರಕಾಂತ್ ಅಣ್ಣ ಅವರು ಒಂದು ಮಾತು ಹೇಳಿತ್ತು, ಬಹಳ ವಾಸ್ತವ ಸತ್ಯ. 1857ಕ್ಕೆ ಮೊದಲು ಹಿಂದೂ ಮುಸ್ಲಿಂ ಅಂತ ಅನ್ನುವಂತ ಗದ್ದಲ ಗಲಾಟೆಗಳಿರಲಿಲ್ಲ. ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಸೃಷ್ಟಿ ಮಾಡಿದಂತ ತಾಂತ್ಯ ಟೋಪಿ, ಮರಾಠಿ ಲೆಕ್ಕದವರು, ಬೇರೆಯವರು ಎಲ್ಲರೂ ಸೇರಿ
ತಮ್ಮ ನಾಯಕನನ್ನಾಗಿ ಆಯ್ಕೆ ಮಾಡಿಕೊಂಡಿದ್ದು ಮೊಘಲ್ ದೊರೆಯಾಗಿದ್ದಂತ ಅವತ್ತಿನ ದೊರೆಯನ್ನ. ಅವನನ್ನ ನಾಯಕ ಅಂತ ಇಟ್ಕೊಂಡು ಎಲ್ಲರೂ ಅವನಿಂದೆ ಹೋದ್ರು. ಇವ್ರೇನ್ ತಿಳ್ಕೊಂಡಿದ್ರು ಬ್ರಿಟಿಷ್ನವರು ಅಂತಂದ್ರೆ ಹಿಂದೂ ಮುಸ್ಲಿಂ ಅಂತ ಹೇಳಿ ಬೇರೆ ಬೇರೆ ಮಾಡ್ಕೊಂಡು, ಇವರಿಬ್ಬರು ಒಂದಾದ್ರೆ ನಾವಿರ್ಲಿಕ್ಕೆ ಆಗಲ್ಲ ಅಂತ ಯೋಚನೆ ಮಾಡಿ ಡಿವೈಡ್ ಅಂಡ್ ರೂಲಿಂಗ್ ಪಾಲಿಸಿಯನ್ನ ಅತ್ಯಂತ ತೀಕ್ಷ್ಣವಾಗಿ ಮತ್ತು ಅತ್ಯಂತ ಕರ್ಕಶವಾಗಿ ಜಾರಿ ಕೊಟ್ಟವರು ಅವರು. ಅವ್ರೇನ್ ಮಾಡಿದ್ರು ಅಂತ ಹೇಳಿದ್ರೆ, ಮುಸ್ಲಿಮರನ್ನ ಕರೆದು ಹೇಳಿದ್ರು, ನೀವು ಈ ದೇಶವನ್ನ 800 ವರ್ಷ ಆಳಿದ್ದೀರಿ, ನೀವು ಬಹಳ ಅದ್ಭುತ, ಇವರೆಲ್ಲ ನಿಮ್ ಗುಲಾಮರಾಗಿದ್ದವರು, ನೀವ್ಯಾಕೆ ಅವ್ರ ಹೆಗಲ ಮೇಲೆ ಕೈ ಹಾಕೊಂಡು ಹೋಗ್ತೀರಿ ಅಂತ ಅವ್ರಿಗೆ ಹೇಳ್ಕೊಟ್ರು. ಇವ್ರಿಗೆ ಹೇಳ್ಕೊಟ್ರು, ಇವರೆಲ್ಲ ನಿಮ್ಮನ್ನ ದೋಷಲಿಕ್ಕೆ ಬಂದವರು, ಇವ್ರನ್ನ ಯಾವತ್ತೂ ನಂಬೇಡಿ, ಇವ್ರನ್ನ ಹೊರಗಡೆ ಇಡಿ ಅಂತ. ಹೀಗೆ ಇಬ್ಬರ ನಡುವೆ ಜಗಳ ತಂದಿಟ್ಟು ತಾವು ಬಹಳ ಇನ್ನೊಂದು 100 ವರ್ಷ ಇರ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡ್ರು. ವಾಸ್ತವವಾಗಿ ಹೇಳ್ತೇನೆ, ಈ ದೇಶ ಸ್ವಾತಂತ್ರ್ಯವಾಗಿ ಹೋಗುವಂತ ಸನ್ನಿವೇಶದಲ್ಲಿ ಅಖಂಡ ಭಾರತ ನಿರ್ಮಾಣ ಆಗಿದ್ರೆ ಬ್ರಿಟಿಷ್ನವರು ತಾವು ತಿಂದದ್ದನ್ನೆಲ್ಲ ವಾಪಸ್ ಕಕ್ಕಬೇಕಾದಂತ ಅನಿವಾರ್ಯತೆಗೆ ಸಿಕ್ಕಾಕೊಳ್ತಿದ್ರು. ಅದಕ್ಕೋಸ್ಕರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಿಕ್ಕೆ ಹಿಂದೂ ಮುಸ್ಲಿಂ ಅನ್ನುವಂತ ಗದ್ದಲವನ್ನ ಸೃಷ್ಟಿ ಮಾಡಿ ಪಾಕಿಸ್ತಾನ ಹಿಂದೂಸ್ತಾನ ಅಂತ ಅನ್ನುವಂತ ರೀತಿಯಿಂದ ಗದ್ದಲ ತಂದಿಟ್ಟೋದು. ಅವರು ಬಿತ್ತಿದ ವಿಷ ಬೀಜ 75 ವರ್ಷ ನಾವು ಅನುಭವಿಸ್ಕೊಂಡು ಬಂದಿದ್ದೇವೆ. ಯೋಚನೆ ಮಾಡಬೇಕು. ನಮಗೆ ಅಧ್ಯಯನ, ಸ್ವಂತ ಬುದ್ಧಿ ಎಲ್ಲ ಕೊಟ್ಟಿದ್ದಾನೆ. ಅದನ್ನ ಸಂಪೂರ್ಣವಾಗಿ ಪ್ರವಾದಿಗಳು ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ. ಆದ್ರೆ ನಾವು ಎಲ್ಲಿ ತಪ್ಪಿದ್ದೇವೆ? ನಾವು ಜಗತ್ತನ್ನೆಲ್ಲ ಸುಳ್ಳು, ಇದೆಲ್ಲ ಸರಿ ಇಲ್ಲ, ಜಗತ್ತೇ ಸರಿ ಇಲ್ಲ, ಎಲ್ಲರೂ ಕೆಟ್ಟವರು ಅಂತ ಹೇಳ್ತಾ ಇದ್ದೇವೆ. ವಾಸ್ತವವಾಗಿ ಈ ಜಗತ್ತಿನಲ್ಲಿ ನಮ್ಮಂತ ಅಜ್ಞಾನಿಗಳು, ಚಿಂತನೆ ರಹಿತರು ನಾವು ಹುಟ್ಟಿದ್ದೇವೆ ಅನ್ನೋದು ಈ ಜಗತ್ತಿನ ದೌರ್ಭಾಗ್ಯ ಅಂತ. ಏ ಅಫ್ಸೋಸ್ ತೋ ಏ ಹೈ ಇಸ್ ಜಮಾನೆ ಕೋ ಹಮ್ ಮಿಲೆ. ಇಂಥ ಪ್ರಸಂಗದಲ್ಲಿ ಪರಸ್ಪರ ಕುಂತು ಆಚಾರ ವಿಚಾರಗಳನ್ನು ಚಿಂತನೆ ಮಾಡ್ತಾ ಹೋಗಬೇಕು. ವಾಸ್ತವವಾಗಿ ನಮ್ಮ ಅನೇಕರು ಆ ಕೆಲಸ ಮಾಡಿದ್ದಾರೆ, ನಮ್ಮ ಹಿರಿಯರು. ಆ ಮಾರ್ಗದಲ್ಲಿ ಇವತ್ತು ಮತ್ತೆ ಕಬೀರದಾಸರು ಬರಬೇಕು. ಇವತ್ತು ಮತ್ತೆ ನಮ್ಮ ಸೂಫಿ ಸಂತರು ಮತ್ತೆ ಜಗತ್ತಿನಲ್ಲಿ ಜಾಗೃತರಾಗಬೇಕು ಭಾರತದಲ್ಲಿ. ಆಮೇಲೆ ಅಷ್ಟೇ ಅಲ್ಲ, ನಮ್ಮ ಶಿಶುನಾಳ ಶರೀಫರಂತಹ ಹಿರಿಯ ಆಧ್ಯಾತ್ಮಿಕ ಜೀವಿಗಳು ಮತ್ತೆ ಬರಬೇಕು. ಅವರೆಲ್ಲ ಬಂತು ಅಂತಂದ್ರೆ ಈಶ್ವರ ಅಲ್ಲ, ನೀನೇ ಎಲ್ಲ ಅನ್ನುವಂಥ ಮಾತಿಗೆ ಒಂದು ಬೆಲೆ ಬರ್ತದೆ. ಆವಾಗ ನಾವೆಲ್ಲ ವಿಶ್ವಾಸಿಗಳಾಯ್ತು ಅಂದ್ರೆ ಇಡೀ ಪ್ರಪಂಚ ಆ ರೀತಿ ನಮ್ಮ ಪರಿವರ್ತನೆಗಾಗಿ ಕಾಯ್ತಾ ಇದೆ. ನಾವು ಪರಿವರ್ತನೆ ಆದ್ರೆ ಇಡೀ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ ಇದನ್ನು ಬಿಡ್ತದೆ. ಮೊನ್ನೆ ನಾನು ಪ್ರವಾದಿಗಳ ಜೀವನ ಒಂದು ಸಂದೇಶವನ್ನ ಕುರಿತು ಒಂದು ಕಡೆ ಮಾತಾಡ್ತಾ ನಾನು ಹೇಳಿದೆ, ಪ್ರವಾದಿಗಳ ಬೋಧನೆಯನ್ನ ಸಂಪೂರ್ಣವಾದ ರೀತಿಯಲ್ಲಿ ಇಸ್ಲಾಮೀಕರಣ ಅಂತಂದ್ರೆ ಶಾಂತಿಯ ಮೂಲವನ್ನ ಇಟ್ಟುಕೊಂಡು ನಾವು ಆಚರಣೆ ಮಾಡಿದ್ದೇ ಆದ್ರೆ ಈ ಪ್ರಪಂಚದಲ್ಲಿ ಮಿಲಿಟರಿಗಾಗಿ ಖರ್ಚು ಮಾಡುವಂತ ಅನೇಕ ಕೋಟಿ ರೂಪಾಯಿಗಳು ಬಡವರ ಉದ್ಧಾರಕ್ಕಾಗಿ ಖರ್ಚಾಗ್ತದೆ. ಮಿಲಿಟರಿ ಬೇಕಾಗೋದಿಲ್ಲ, ಬಡದಾಟ ಇರೋದಿಲ್ಲ, ಬಾಂಬ್ಗಳು ತಯಾರು ಮಾಡಬೇಕಾದಿಲ್ಲ, ನಾವೆಲ್ಲ ನೆಟ್ಟಿಗಿರ್ಬೇಕು. ಆ ಭಾವನೆಯನ್ನ ಹೃದಯದಲ್ಲಿ ಬಿತ್ತುಕೊಳ್ಬೇಕು. ಅದಕ್ಕಾಗಿ ನಮ್ಮ ಸಮೀವುಲ್ಲಾ ಅವರು, ಅವರ ಬಳಗ ಈ ಒಂದು ಕಾರ್ಯಕ್ರಮವನ್ನು ವ್ಯವಸ್ಥೆ ಮಾಡಿದೆ. ಇದು ಮತ್ತೆ ಮತ್ತೆ ಚಿಂತನೆ ಆಗಬೇಕು. ಒಂದು ಉದಾಹರಣೆ ಹೇಳ್ತೇನೆ. ಬಸವ ಕಲ್ಯಾಣದಲ್ಲಿ ಒಂದು ಭಾಗ ಅಲ್ಲೆಲ್ಲ ಕಲ್ಯಾಣದ ಕ್ರಾಂತಿ ಆದ ನಂತರ ಎಲ್ಲ ವ್ಯತ್ಯಾಸ ಆಗಿ ಬಿಜಾಪುರದ ಸುಲ್ತಾನರ ಆಡಳಿತ ಅವೆಲ್ಲ ಬಂದಾಗ ಅಲ್ಲಿನ ಧಾರ್ಮಿಕ ಕ್ಷೇತ್ರಗಳಲ್ಲಿ ವ್ಯತ್ಯಾಸ ಆಗಿ ಬಸವಣ್ಣನವರು ಎಲ್ಲಿ ಕೂತು ಜನರ ಜೊತೆಯಲ್ಲಿ ಕಷ್ಟ ಸುಖವನ್ನ ಮಾತಾಡ್ತಾ ಇದ್ರು ಆ ಜಾಗವನ್ನ ಪುರುಷದ ಕಟ್ಟೆ ಅಂತ ಕರೀತಾ ಇದ್ರು. ಅದು ಮುಸಲ್ಮಾನ್ ಬಂಧುಗಳ ವರ್ಷದಲ್ಲಿ ಸೇರಿ ಹೋಗಿತ್ತು. ಅದನ್ನ ನಾವು ಕಿತ್ಕೊಳ್ತೇವೆ ಅಂತ ಹೋರಾಟ ಮಾಡ್ಲಿಕ್ಕೆ ಹೋಗಿ 100 ವರ್ಷಗಳ ಕಾಲ ಪರಸ್ಪರ ಬಡದಾಟ ವ್ಯವಸ್ಥೆ ಎಲ್ಲ ಆಗಿ ಇದು ಸಾಧ್ಯ ಅಸಾಧ್ಯ ಅಂತ ಅನ್ನೋಂಥ ಒಂದು ವ್ಯವಸ್ಥೆಯಲ್ಲೇ ಸೇರಿ ಹೋಗಿತ್ತ ಪ್ರಸಂಗ. ನಮ್ಮ ಜಮಾತೆ ಇಸ್ಲಾಂನ ಒಂದು ಶಾಂತಿ ಪರಿಪಾಲನಾ ಸಮಿತಿ ಅಂತ ನಾವು ಆಗಾಗ್ಗೆ ಸೇರುವಂತ ಲೆಕ್ಕದಲ್ಲಿ ನಮ್ಮ ಬಸವ ಸಮಿತಿಯ ಅಧ್ಯಕ್ಷರಾದ ಅರವಿಂದ್ ಜತ್ತಿ ಅವರನ್ನ
ಆ ಭಾಗದ ಈ ಜಮಾತೆ ಇಸ್ಲಾಂನ ಶಾಂತಿ ಸಮಿತಿಯ ಮುಖಂಡರಾಗಿ ನಾವು ನೇಮಕ ಮಾಡಿದ್ವಿ. ಅವರು ಬಸವ ಕಲ್ಯಾಣದಲ್ಲಿ ಈ ಒಂದು 6 ತಿಂಗಳ ಹಿಂದೆ ಅಲ್ಲಿದ್ದಂಥ ಎಲ್ಲ ಸಮಾಜದ ಬಂಧುಗಳನ್ನು ಸೇರಿಸಿ ಅವ್ರ ಮುಂದೆ ವಾಸ್ತವ ಚಿತ್ರವನ್ನ ಸರಿಯಾದ ರೀತಿಯಿಂದ ಇಟ್ಟು, ಒತ್ತಾಯ ಏನಿಲ್ಲ, ಇದ್ರ ಬಗ್ಗೆ ನಿರ್ಣಯ ನೀವು ತೆಗೆದುಕೊಳ್ಳಿ, ಎಲ್ಲರೂ ಚಿಂತನೆ ಮಾಡಿ ಹೇಳಿದ್ರು. ಇದು ಇಡೀ ಜಗತ್ತಿನಲ್ಲಿ ನಾವೆಲ್ಲ ಒಂದೇ ಮನೆಯ ಮಕ್ಕಳು ಅಂತ ಹೇಳಿದಂತ ಬಸವಣ್ಣ ಕೂತು ಜನರ ಕಷ್ಟ ಸುಖ ವಿಚಾರಿಸ್ತಿದ್ದ ಜಾಗ, ಅವನ ಸ್ಮಾರಕಕ್ಕಾಗಿ ನಾವೆಲ್ಲ ಬಿಟ್ಟುಕೊಟ್ಟಿದ್ದೇವೆ. ಅದಷ್ಟೇ ಅಲ್ಲ, ಆ ನಿರ್ಣಯ ಮಾಡಿ ನಮ್ಮ ಮುಸ್ಲಿಂ ಮುಖಂಡರು ಮತ್ತು ಅರವಿಂದ್ ಜತ್ತಿ ಅವರು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು ಕೊಟ್ಟರೆ ಅವರು ಆಕಾಶ ಭೂಮಿ ನೋಡ್ಲಿಕ್ಕೆ ಶುರು ಮಾಡಿದ್ರು. ಇದು ಆಗ್ತದ, ಆಯ್ತಾ? ಅದಾದ ಮೇಲೆ ಅಲ್ಲಿ ದೊಡ್ಡ ಸಮಾರಂಭ ಮಾಡಿ ಆ ಜಮಾತೆ ಇಸ್ಲಾಮಿ ಹಿಂದಿನ ಮುಖಂಡರು ಮತ್ತು ಬಸವ ಸಮಿತಿಯ ಅಧ್ಯಕ್ಷರನ್ನ ಒಟ್ಟಿಗೆ ಕರೆದು ಎಲ್ಲ ಜನರ ಮುಂದೆ ಸನ್ಮಾನ ಮಾಡಿ, ಇದು ನಮ್ಮ ದೇಶಕ್ಕೆ ಬೇಕಾಗಿರೋದು ಅಂತ ಹೇಳಿದ್ರು. ನೋಡಿ, ಕುಂತು ಮಾತಾಡಿ ಪರಸ್ಪರ ಹೃದಯ ಅಲ್ಲಿ ನಮ್ಮ ತಲೆ ಮಾತಾಡೋದಕ್ಕೆ ಹೋದಾಗ ನಾನೆಚ್ಚು ಅನ್ನೋ ಅಹಂಕಾರ ಬರ್ತದೆ. ಅಲ್ಲಿ ತಲೆಗೆ ಕೆಲಸ ಇಲ್ಲ, ಹೃದಯಕ್ಕೆ ಮಾತಾಡಬೇಕು. ಹೃದಯಗಳು ಒಂದಾಯ್ತು ಅಂದ್ರೆ ಈ ಜಗತ್ತಿನ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಮ್ಮ ಹತ್ರ ಇದೆ. ಇದನ್ನ ನಮಗೆ ಪ್ರವಾದಿಗಳು ಹೇಳಿಕೊಟ್ರು. ಇಸ್ಲಾಂ ಅಂತಂದ್ರೆ ಶಾಂತಿ, ಮುಸ್ಲಿಂ ಅಂತ ಹೇಳಿದ್ರೆ ತತ್ವಬದ್ಧನಾಗಿ ಅದಕ್ಕೆ ಸಂಪೂರ್ಣವಾಗಿ ಅರ್ಪಿತನಾಗಿ ಬದುಕುವುದು. ಇದಿಷ್ಟನ್ನ ನಾವು ಆಚರಣೆ ಮಾಡುವ ಮುಖಾಂತರವಾಗಿ ಬೇರೆಯವರಿಗೆ ಪ್ರೇರಣೆ ಕೊಡಬೇಕು. ನಾವು ಇನ್ನೊಬ್ಬರಿಗೆ ಪಾಠ ಹೇಳೋದಲ್ಲ, ಪ್ರೇರಣೆ ಕೊಡುವ ಮುಖಾಂತರವಾಗಿ ಎಲ್ಲರನ್ನೂ ನಮ್ಮ ಬಂಧುಗಳು ಅಂತ ಹೇಳಿ ಅಪ್ಪಿಕೊಳ್ಳುವ ಕೆಲಸ ಆಗಬೇಕು. ಆ ಕೆಲಸ ಈಗ ಸದ್ದುಗದ್ದಲವಿಲ್ಲದೆ ಅಲ್ಲಾಹನ ಪ್ರೇರಣೆಯಂತೆ ನಡೀತಾ ಇದೆ. ಇದಕ್ಕೆ ನಾವು ಕಾರಣ, ನೀವು ಕಾರಣ ಅಂತ ಏನಲ್ಲ. ಅವನು ನಮ್ಮ ಮೇಲೆ ಅಂತರಂಗದಲ್ಲಿ ಕುಳಿತು ಮಾಡಿದಂತ ಪ್ರೇರಣೆ ಕಾರಣ ಅಂತ ಇಟ್ಟುಕೊಂಡು ಇಂಥ ಕಾರ್ಯಕ್ರಮಗಳನ್ನು ನಾವು ವಿಶೇಷವಾಗಿ ನಡೆಸೋಣ. ಎಲ್ಲ ಸಮಸ್ಯೆಗಳಿಗೂ ನಮ್ಮ ಬಳಿ ಆತ್ಮೀಯತೆ, ವಿಶ್ವಾಸದಲ್ಲಿ ಉತ್ತರ ಇದೆ ಅಂತನ್ನುವಂಥ ಮಾತನ್ನು ಹೇಳಿ, ಇಷ್ಟೊತ್ತು ತಾಳ್ಮೆಯಿಂದ ಕೇಳಿದ ನಿಮ್ಮೆಲ್ಲರಿಗೆ ಅಭಿಮಾನವನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಶ್ರೀಗಳೇ.